ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡ್ರಿ ಎಷ್ಟು ಫಾಗ್ ಅದ ಅಂತ, ಫುಲ್ ಎಷ್ಟು ಫಾಗ್ ಅದ ನೋಡ್ರಿ. ಸೊ ಬೆಳಗ್ಗೆ ಆಲ್ರೆಡಿ 7 ಗಂಟೆ ಆಯ್ತು, ಕರೆಕ್ಟ್ 7 ಆಗಿ 1 ನಿಮಿಷ ಆಯಿತು. ಅಲ್ಲೆಲ್ಲ ಇಬ್ಬನಿ ಬಿದ್ದಿದ್ದು ನೋಡ್ಬೋದು ನೀವು, ಅಲ್ಲಿ ಕಾಣ್ಬೋದು ನಿಮ್ಗೆ, ಅದೆಲ್ಲ ಇಬ್ಬನಿ. ಸೊ ಇಬ್ಬನಿ ಎಷ್ಟು ಬಿದ್ದದ ಅಂಥೇಳಿ, ಅದೇನು ಛತ್ತೆಲ್ಲ ತೊಯ್ದಂಗೆ ಕಾಣುತ್ತಲ್ಲ ಅದೆಲ್ಲ ಇಬ್ಬನಿ. ಸೊ ಇಬ್ಬನಿ ಬಿದ್ದರೆ ಸ್ವಲ್ಪ ಚಳಿ ಪರವಾಗಿಲ್ಲ, ಇಬ್ಬನಿ ಬೀಳಿಲ್ಲ ಅಂದರೆ ಡ್ರೈ ಇತ್ತಲ್ಲ ಅದೊಂಥರ ಚಳಿ, ಮೈ ಕೈ ಎಲ್ಲ ಹೊಡಿಯೋಂಥ ಚಳಿ ಅಂತೂ ಸಿಕ್ಕಾಪಟ್ಟೆ ಆಗೈತೆ ನಮ್ಮೂರಾಗ. ನಾನು ಬಟ್ಟೆ ರಾತ್ರಿನೇ ವಾಶ್ ಮಾಡ್ಕೊಂಡೀನಿ. ಸೊ ಡೈಲಿ ಹಾಕೊಂಡು ಹೋಗೋದು ಒಂದೊಂದು ಸೀರೆ ತೊಗೊಂಡು ಹಾಕೋದು, ಅದೇ ಆಗಿದೆ. ನಾನು ಹೊರಗೆ ಹೋದರೆ ಡ್ರೆಸ್ಸು, ಮನೆಗಿದ್ರೆ ನೈಟಿ, ಇಷ್ಟು ಬಟ್ಟೆ ಜಮಾ ಆಗ್ತಾವೆ ಒಂದೊಂದು ದಿವಸಿಗೆ, ಅಷ್ಟು ಬಟ್ಟೆಗಳು ಜಮಾ ಆಗ್ಲಿಕ್ಕತ್ತ. ಸೊ ಇದು ಮಾರ್ನಿಂಗ್ ಕೆಲಸ ನಿಧಾನ ಆಗಿರ್ತದ. ಬಟ್ ಚಹಾ ಬಿಟ್ಟಿನಿ, ಈ ಕಡೆ ಎಲ್ಲ ಕೆಲಸ ಆಗೈತೆ ಆಲ್ಮೋಸ್ಟ್. ಬಾಟ್ಲಿ ತುಂಬ ಇಟ್ಕೊಳ್ಳೋದೆಲ್ಲ ಆಗೈತೆ. ಪಾತ್ರೆ ತೊಳ್ಕೊಳ್ಳೋದು, ಕಸ ಹೊಳೆಯೋದು, ಹೊರಗಿನ ಕ್ಲೀನ್, ಇದಂತೂ ನಂದೆಲ್ಲ ಮಾಡ್ತೀನಿ ಡೈಲಿ ನಾನು, ಅದೆಲ್ಲ ಮುಗ್ದದ. ಸೊ ಇವಾಗ ಸ್ವಲ್ಪ ಟೀ ಕುಡಿಯೋಣ. ಆರಾಮಿಲ್ಲ ಅಂಥೇಳಿ ನಾನು ಸ್ವಲ್ಪ ಜಲ್ದಿ ಹೇಳ್ತಾ ಇಲ್ಲ ಅಂದ್ರೂ 6 ಗಂಟೆಗಿಂತ ಮುಂಚೆನೇ ಎದ್ದಿರ್ತೀನಿ. ಆರಾಮಿದ್ರೆ ಸ್ವಲ್ಪ ಜಲ್ದಿ 4:15 ಗಂಟೆಗೆಲ್ಲ ಎದ್ದು ಬಿಡ್ತೀನಿ. ಬರೀ ಟೀ ಕುಡಿಯೋಣ ಅಂತ ಫಸ್ಟ್ ಟೀ ಕುಡಿದು ಆಮೇಲೆ ನಮ್ಮೆಲ್ಲ ಕೆಲಸಗಳು. ಟೀ ಬಿಡಬೇಕಂದ್ರೆ ಈ ಚಳಿಗಾಲಕ್ಕೆ ಸ್ವಲ್ಪ ಟೀ ಬಿಡೋದಾಗ್ತಾಯಿಲ್ಲ. ಚಳಿಗಾಲಕ್ಕೆ ಸ್ವಲ್ಪ ಚಳಿ ಇರೋದ್ರಿಂದ ಟೀ ಬಿಡೋಕ್ಕಾಗ್ತಾಯಿಲ್ಲ. ನೋಡ್ರಿ ಹೊರಗಡೆ ಕೆಲಸ ಅಷ್ಟು ನೀಟಾಗಿ ಕ್ಲೀನಾಗಿ ಆಗಿದೆ, ಎಷ್ಟು ಚಂದ ಕಾಣಿಸುತ್ತೆ ಗೊತ್ತಾ ಬೆಳಗ್ಗೆ. ನೋಡ್ರಿ ಎಲ್ಲ ಇನ್ನೂ ಮಲ್ಕೊಂಡ. ಚಾ ತಗೊಳ್ಳಿ ಇಲ್ಲಿ. ಹಾಂ ಟೀ ಕುಡಿಯೋಣ ಅಂತ ಬಿಸಿ ಟೀ. ನಾನು ಹೇರ್ ಕಟ್ ಮಾಡ್ಕೋಬೇಕಂತ ಈ ತಿಂಗಳಲ್ಲಿ 2 ಸತಿ ಹೋಗಿ ಬಂದೆ. ಬೇಜಾರಾಯಿತು, ಬಿಟ್ಬಿಟ್ಟು ಇನ್ನೊಂದು ಲಿಂಕ್ಸು ಅಲ್ಲಿ ಹೋಗ್ಬಾರ್ದು ಅಂತ ಮಾಡೀನಿ. ರಜೆಯಲ್ಲಿ ಬೆಂಗ್ಳೂರಿಗೆ ಹೋಗಿದ್ದೆ, ಬಟ್ ಅಲ್ಲಿ ಭಾಳ ರಶ್ ಇತ್ತಂದು ನಾನೇ ವಾಪಸ್ ಬಂದೆ. ಇಲ್ಲಂತೂ ಅವಳು ಕ್ಲೋಸ್ ಮಾಡೋ ಟೈಮ್ ಆಯಿತು, ಹೊರಗಡೆ ಹೊಂಟೀನಿ ಅಂತ ಹಿಂಗೆಲ್ಲ ಹೇಳಿದ್ರೆ ನಾನು ಅದಕ್ಕೆ ಬೇಡ ಅಂತ ವಾಪಸ್ ಬಂದೀನಿ. ಗುಲ್ಬರ್ಗಕ್ಕೆ ಹೋದರೆ ಮಾಡಿಸೋಣ ಅಂತ. ಫ್ರೆಂಡ್ಸ್, ಈಗ ನಾನು ಹುಷಾರಿಲ್ಲದ ಕಾರಣ ಎಷ್ಟು ದಿನ ಆಯ್ತು ನಾನು ತಲೆ ಸ್ನಾನ ಮಾಡಿಲ್ಲ. ಸೊ ಇವತ್ತು ತಲೆ ಸ್ನಾನ ಮಾಡ್ಬೇಕಂತ ಅಂದ್ಕೊಂಡಿನಿ. ನಂದು ವೈಟ್ ಹೇರ್ಸ್ ಇಲ್ಲಷ್ಟೇ ಕಾಣಿಸುತ್ತೆ. ಸೊ ಗ್ರೇ ಹೇರ್ಸ್, ವೈಟ್ ಹೇರ್ಸ್ ಅನ್ಬಾರ್ದಂತೆ, ಗ್ರೇ ಹೇರ್ಸ್ ನೋಡ್ರಿ ಇಲ್ಲಷ್ಟೇ ಕಾಣ್ತು. ಸೊ ಹಾಗಾಗಿ ನಾನು ಇದು ವೆಲ್ನೆಸ್ ಅವರದ ನ್ಯಾಚುರಲ್ ಹೇರ್ ಕಲರನ್ನು ತೊಗೊಂಡು ಬಂದೀನಿ. ತರಿಸಿನ ಆ್ಯಕ್ಚುಲಿ ಆನ್ಲೈನಾಗ. ಸೊ ನ್ಯಾಚುರಲ್ ಹೇರ್ ಕಲರ್ ವೆಲ್ನೆಸ್ ಅವ್ರದ್ದು. ಇದು 100 ಗ್ರಾಮ್, ಬಟ್ ಕಾಸ್ಟ್ಲಿ ಇದೆ. ಅದ್ರಾಗಿಂದ ಒಂದು ಸ್ವಲ್ಪನೇ ಸ್ವಲ್ಪ ನೋಡೋಕೆ ಸೇಮ್ ಮೆಹಂದಿ ಥರನೇ ಇರುತ್ತೆ. ಸ್ವಲ್ಪ ನಾನು ಅದನ್ನು ಕಲಿಸ್ಕೊಂಡೀನಿ, ಒಂದು 1/2 hour ಆಯ್ತು ಕಲಿಸ್ಕೊಂಡು. ಸೊ ಒಂದು ಸ್ವಲ್ಪ ಇವಾಗ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡೀನಿ. ಅಷ್ಟೇ ಹಚ್ಕೋತೀನಿ ನಾನು, ಫುಲ್ ಹಚ್ಕೊಳ್ಳಲ್ಲ, ಯಾಕಂದರೆ ನನಗೂ ಆರಾಮಿಲ್ಲ, ಕೋಲ್ಡ್ ಆಗಿದೆ. ಹಾಗಾಗಿ ಫುಲ್ ಹಚ್ಕೊಳ್ಳಲ್ಲ, ಇಷ್ಟೇ ಹಚ್ಕೋತೀನಿ. ಸೊ ಇಷ್ಟೇ ಹಚ್ಕೊಂಡು ನಿಮಗೆ ತೋರಿಸ್ತೀನಿ ನಾನು. ಸೊ ಇಲ್ಲಷ್ಟೇ ಹಚ್ಕೊಂಡ್ಮೇಲೆ ಕಲರ್ಸಿಂದ ಡಿಫ್ರೆನ್ಸು ನಾನು ನಿಮಗೆ ತೋರಿಸ್ತೀನಿ. ಸೊ ಚಳಿ ಎಷ್ಟಿದೆಯಪ್ಪ ಅಂದರೆ ನಾನು ನಿಜವಾಗೂ ರಾತ್ರಿನೂ ಕೆಲಸ ಆಗ್ತಾಯಿಲ್ಲ, ಬೆಳಗ್ಗೆನೂ ಕೆಲಸ ಆಗ್ತಾಯಿಲ್ಲ. ಹಾಗಾಗಿ ನೋಡಿರಿ ಫುಲ್ ನಾನು ಆ ನೈಟಿನೇ ಒಂದು ಸ್ವೆಟರ್ ನೈಟಿನೇ ತರಿಸ್ಕೊಂಡು ಹಾಕೊಂಡ್ಬಿಟ್ಟಿನಿ, ಅಷ್ಟೊಂದು ಚಳಿ ಇದೆ.
ಅಂದರೆ ಹಚ್ಕೊಳ್ಳೋಣ ಇವತ್ತು, ಯಾಕಂದರೆ ಭಾಳ ದಿನ ತಲೆ ಸ್ನಾನ ಮಾಡಿಲ್ಲ, ತಲೆ ಸ್ನಾನ ಮಾಡೋಣ ಅಂತ. ಈಗ ಕ್ಲಿಯರಾಗಿ ಕಾಣುತ್ತೆ ನೋಡಿರಿ ನನ್ನದು. ಸೊ ಇಲ್ಲಿ ಗ್ರೇ ಏರಿಸಿದೆ. ಸೊ ಇಲ್ಲಷ್ಟೇ ಇದೆ. ಹಿಂಗೆ ಓಪನ್ ಮಾಡಿ ನಾನು ಬೆಲ್ಲ ತೆಗಿತಿದ್ನಲ್ಲ, ಅದಕ್ಕೆ ಇಲ್ಲಷ್ಟೇ ಇದೆ. ಸೊ ಜಾಸ್ತಿ ಏನಿಲ್ಲ. ಸೊ ಇಲ್ಲಷ್ಟೇ ಹಚ್ಕೊಂಡು ತೋರಿಸ್ತೀನಿ ನಿಮಗೆ ಎಲ್ಲೆಲ್ಲಿದೆ ಅಂತ. ಇಷ್ಟಿದೆ ನೋಡಿರಿ. ಹಚ್ಕೊಳ್ಳೋಣ ಅಂತ ಫ್ರೆಂಡ್ಸ್. ನಾನು ಅಪ್ಲೈ ಮಾಡ್ಕೊಂಡಿನಿ. ಇಲ್ಲಿ ನೋಡ್ರಿ ಕೈ ಇದು ಹೆಂಗಿದೆ ಅಂದರೆ ಒಂಥರ ಏನೇನೋ ಎಲೆಗಳ ಸ್ಮೆಲ್ಲಿದೆ. ಒಂಥರ ಹರ್ಬ್ಸ್ ಎಲ್ಲ ಒಂಥರ ಸ್ಮೆಲ್ ಅದ. ಕೆಟ್ಟೋಗಿರೋ ಎಲೆ ಸ್ಮೆಲ್ ಬರುತ್ತಲ್ಲ ಹಂಗೈತೆ. ಕೆಟ್ಟೋಗಿರೋ ತರಕಾರಿ ಎಲ್ಲ ಸ್ಮೆಲ್ ಬರ್ತದೆ ನೋಡ್ರಿ ಎಲೆದು, ಹಂಗೈತೆ. ಬಟ್ ಕಲರ್ಸ್ ಕೈಗೆಲ್ಲ ಏನೂ ಆಗಿಲ್ಲ. ಜಸ್ಟ್ ಇವಾಗೇ ಹಚ್ಕೊಂಡಿನಿ. ನಾನಿನ್ನೂ ಕೈನೂ ವಾಶ್ ಮಾಡ್ಕೊಂಡಿಲ್ಲ ನೋಡಿರಿ. ಸೊ ಇಷ್ಟಷ್ಟೇ ಹಚ್ಕೊಂಡಿನಿ. ಕಲಿಸಿದ್ದೆ ಇಷ್ಟು. ಸೊ ಅದಕ್ಕೆ ಇಷ್ಟು ಬೇಕಿಷ್ಟೇ. ನಾನು ಹೇರ್ ಕಟ್ ಮಾಡಿಸ್ತೀನಿ. ಕೆಳಗಡೆ ಭಾಳ ಸಣ್ಣ ಆಗಿದೆ, ಸ್ಪ್ಲಿಟ್ ಹೇರ್ ಜಾಸ್ತಿ ಆಗಿದೆ. 2 ಇಯರ್ಸ್ ಆಯ್ತು ಮಾಡಿಸಿಲ್ಲ. ಸೊ ಮಾಡಿಸ್ತೀನಿ. ಸೊ ಇಷ್ಟು ಒಂಥರ ಇದೆ ಸ್ಮೆಲ್ಲು. ಬಟ್ ಎಲ್ಲ ಎಲೆಗಳು ಮಾತ್ರ ಇದೆ. ಎಲೆ ಸ್ಮೆಲ್ ಅಂತ ಸಿಕ್ಕಾಪಟ್ಟೆ ಇದೆ. ಯಾವುದೋ ಒಂಥರ ಎಲೆಗಳನ್ನೇ ಇದೆ, ಆದರೆ ಎಲೆ ಮಿಕ್ಸ್ ಆಗಿ ಹಂಗೆ ಸ್ಮೆಲ್ ಬರ್ತೈತೇನೋ ಗೊತ್ತಿಲ್ಲ. ಬಟ್ ನಾನು ಬ್ಯಾಕ್ ಸೈಡ್ ಏನೋ ಹಚ್ಚಿಲ್ಲ, ಯಾಕಂದರೆ ಬ್ಯಾಕ್ ಸೈಡ್ ಹಂಗೆ ಇಟ್ಟಿದ್ದೀನಿ. ಸೊ ಟೋಟಲ್ 1 ಅವರ್ ಬಿಟ್ಟು ಸ್ನಾನ ಮಾಡ್ತೀನಿ. ಸ್ನಾನ ಮಾಡಿ ನಿಮಗೆ ತೋರಿಸ್ತೀನಿ ಸ್ನಾನ ಮಾಡಿದಾಗ ಯಾವ ರೀತಿ ಆಯಿತು. ನಾನು ಇದು ಮಾಡಲ್ಲ, ಶಾಂಪು ಹಾಕಲ್ಲ. ಜಸ್ಟ್ ಇವತ್ತು ವಾಶ್ ಮಾಡ್ಕೋತೀನಿ. ನಾಳೆ ಅಮಾವಾಸ್ಯೆ ಆಗಲ್ಲ ಅಂತೇಳಿ ಇವತ್ತೇ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ನಾನು ಅಷ್ಟಕ್ಕೆ. ಅದಕ್ಕೆ ಇಷ್ಟೊಂದು ಇದನ್ನು ಮಾಡ್ತಾಯಿದ್ದೆ. ಫ್ರೆಂಡ್ಸ್, ಇದು ವೆಲ್ನೆಸ್ ಹಚ್ಕೊಂಡಿನಲ್ಲ. ಸೊ ಇದು ಏನಿಲ್ಲ, ಫುಲ್ ಆಫ್ ಕೆಮಿಕಲ್ ಇದೆ ಅನಿಸ್ತಾ ಇದೆ. ಅಷ್ಟೊಂದು ಬ್ಲ್ಯಾಕ್ ಕಲರಲ್ಲಿ ಬಂದದ್ದು ಇದು. ಸೊ ಇದು ಯಾವುದೂ ನ್ಯಾಚುರಲ್ ಅಲ್ಲ, ಫುಲ್ ಕೆಮಿಕಲ್ ಇದೆ. ಸೊ ಇದನ್ನು ಯೂಸ್ ಮಾಡ್ಬೇಕಾದ್ರೆ ಹುಷಾರಾಗಿ ಮಾಡಿ. ನನಗೇನು ಅಷ್ಟು ಇಷ್ಟ ಆಗಿಲ್ಲ. ಸೊ ಬೆಟ್ರ್ ನಾನು ಮೆಹಂದಿ ಹಚ್ಕೊಳ್ಳೋದೆ. ಮೆಹಂದಿಯಿಂದನೂ ಎಷ್ಟೊಂದು ಕವರ್ ಆಗಿರ್ತವೆ. ಇಲ್ಲಿ ನೋಡಿರಿ, ಫುಲ್ ಬ್ಲ್ಯಾಕ್. ಎಷ್ಟು ಬ್ಲ್ಯಾಕ್ ಆಗಿದೆ ಅಂದರೆ ಅದು ಡೈ ಹಚ್ಕೊಂಡಿರ್ತೀವಲ್ಲ, ಸೇಮ್ ಡೈ ಹಚ್ಕೊಂಡಾಗಿದೆ. ನಮ್ಮ ಮಮ್ಮಿಯವರೆಲ್ಲ ಹಚ್ಕೋತಿದ್ದೆ. ನಾವು ಒಂದು ಸತಿನೂ ಡೈ ಯೂಸ್ ಮಾಡಿಲ್ಲ. ನಂಗೆ ಯೂಸ್ ಮಾಡೋಕ್ಕೆ ಪರಿಸ್ಥಿತಿನೂ ಬಂದಿರಲಿಲ್ಲ. ಬಟ್ ನನಗೀಗ ಅನಿಸ್ಲಿಕ್ಕೆ ಅದು ಫುಲ್ಲು ಡೈನೇ ಇದೆ ಅನಿಸ್ತಾ ಇದೆ. ಸೊ ಅದು ನನಗೇನು ಅಷ್ಟು ಇಷ್ಟ ಆಗಿಲ್ಲ. ನ್ಯಾಚುರಲ್ ಅಂದ್ಕೊಂಡು ಇಷ್ಟು ಕಾಸ್ಟ್ಲಿ ಕೊಟ್ಟು ನಾನು ಯಾಕೆ ತರಿಸ್ಕೊಂಡು ಹೋಗೋದಿಲ್ಲ. ಅದರ ರೇಟ್ 300+ ಇತ್ತು. 100 ಗ್ರಾಮ್ಸಿಗೆ 2 ಪ್ಯಾಕೆಟ್ಸ್ ಅದು. 100 ಗ್ರಾಮ್ಸಿನ 2 ಪ್ಯಾಕೆಟ್ಸ್ ಏನೋ ಕೊಟ್ಟಾರೆ. ಸೊ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು. ಯಾಕಂದರೆ ನಾವು 100 ರೂಪೀಸಿಗೆ ಮೆಹಂದಿ ತಂದು ಹಚ್ಕೋಬೋದಿತ್ತು ಆರಾಮ್ಸೆ. ಸೊ ಅದನ್ನು ನಾನು ಫಸ್ಟಿಂದ ಮಾಡ್ಕೊತ ಬಂದಿನಿಲ್ಲ. ಕಡಾಯಿ ಒಳಗೆ ಅಥವಾ ಕಬ್ಬಿಣದ ಪಾತ್ರೆ ಒಳಗೆ ಕಲಿಸ್ಬಿಟ್ಟು ಹಚ್ಕೊಂಡ್ರೆ ಅದೆಷ್ಟು ನೀಟಾಗಿ ಅಪ್ಲೈ ಆಗಿರುತ್ತೆ. ಸೊ ಅದು ಬೆಸ್ಟು. ನಂಗೆ ಇದು ಇನ್ನೊಂದ್ಸತಿ ಯೂಸು ಮಾಡಲ್ಲ. ಇದ್ದಿದ್ದಿಷ್ಟು ನಾನು ಯೂಸು ಮಾಡಲ್ಲ, ತೆಗೆದುಬಿಡ್ತೀನಿ. ಫುಲ್ ಕಲರು